ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಬೆಣ್ಣೆ ಮಾಡೋದನ್ನು ಕಾಯಿಸೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನೀರು ಇಟ್ಕೊಂಬೇಡಿ ಫ್ರೆಂಡ್ಸ್, ಕೈ ತೊಳೋಕ್ಕೆ. ನೋಡಿ ಫ್ರೆಂಡ್ಸ್, ನಾನು ಇಷ್ಟೇ ಮಾಡ್ತಾಯಿದ್ದೀನಿ, ಸ್ವಲ್ಪನೇ ಕಾಯಿಸ್ತಾ ಇದ್ದೀನಿ. ಫಸ್ಟಿಗೆ ನೀವು ಹಾಗೆ ಹಾಲಿನ ಮೇಲಿನ ತೆಗೆಯೋದಾದರೆ ಕೆನೆನ ಲಾಸ್ಟಿಗೆ ಬೆಣ್ಣೆ ಮಾಡುವಾಗ ಮಜ್ಜಿಗೆ ಹಾಕ್ಕೊಳ್ಳಿ, ಸ್ವಲ್ಪ ಹುಳಿ ಮಜ್ಜಿಗೆ. ನೋಡಿ ಫ್ರೆಂಡ್ಸ್, ಇದನ್ನು ಬೀಸ್ಕೊಬರುವ. ಈಗ ಮಿಕ್ಸಿಯಲ್ಲಿ ಬೀಸ್ಕೊಂಡು ಬರುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಏನು ಗೊತ್ತಾ, ಬೆಣ್ಣೆ ಹಿಡಿಯೋಕ್ಕಿಂತ ಮೊದಲೇ ಬಿಸಿನೀರಲ್ಲಿ ಒಂಚೂರು ಕೈನ ಅದ್ದಿಸ್ಕೊಳ್ಳಿ. ತುಂಬ ಬಿಸಿ ಅಲ್ಲ, ಸ್ವಲ್ಪ ಬಿಸಿಯಲ್ಲಿ. ಆಮೇಲೆ ಬೆಣ್ಣೆ ತೊಳಿ. ನೋಡಿ, ಕೈಗಷ್ಟೆಲ್ಲ ಹಿಡಿಯೋದಿಲ್ಲ. ತುಪ್ಪ ಕಾಯಿಸೋ ಬೆಣ್ಣೆ ಮಾಡುವ ದಿನ ಬೇಸನನ್ನು ಮೊದಲೇ ಖಾಲಿ ಮಾಡ್ಕೊಬೇಡಿ, ಪಾತ್ರೆ ಎಲ್ಲ ತೊಳೆದು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ಚೆನ್ನಾಗಿ ಇದನ್ನು ಒಂದು 5-6 ಸರಿ ತೊಳೆದು ಬಿಡಿ, ಆಯಿತಾ? ವಾಸನೆ ಅಂಥದ್ದು ಇರೋದಿಲ್ಲ. ನೋಡಿ, ಚೆನ್ನಾಗಿ ತೊಳೆದಿದ್ದೇನೆ, ಒಂಚೂರು ನೀರಿಲ್ಲ ಫ್ರೆಂಡ್ಸ್. ಕಾಯಿಸುವ ಮೊದಲೇ ಚೂರು ದೇವರೇ ನೀವು ತೆಗೆದಿಟ್ಕೊಂಡ್ರೆ ಫ್ರೆಂಡ್ಸ್, ನಾನು ತೆಗೆದಿಟ್ಕೊತೀನಿ, ನೀವು ಬೇಕಾದ್ರೆ ತೆಗೆದಿಟ್ಕೊಂಡು ದೇವರಿಗೆ ಒಂಚೂರು ಬೆಣ್ಣೆ ಇಡುವುದೇ ನೀವಿದೆ. ನೋಡಿ, ಕಾಯಿಸುವ ಫ್ರೆಂಡ್ಸ್. ಇದಕ್ಕೆ ನಾನು ಎಂಥದ್ದು ಹಾಕಲಿಲ್ಲ ಫ್ರೆಂಡ್ಸ್. ನೀವು ಬೇಕಾದರೆ ಜೀರಿಗೆ ಹಾಕೋಬೋದು ಸ್ವಲ್ಪ, ಇಲ್ಲಾಂದರೆ ತುಳಸಿ ಎಲೆನೂ ಕೂಡ ಹಾಕೋಬೋದು, ಒಂದು ಕುಡಿ. ಇಲ್ಲಾಂದರೆ ವೀಳ್ಯದೆಲೆ ಒಂಚೂರು ಹಾಕೋಬೋದು. ಕೆಲವೊಬ್ಬರು ಅರಿಶಿನ ಹಾಕ್ತಾರೆ, ಕಲರ್ ಬರಲಿ ಹೇಳಿ. ನಿಮಗೇನಾದ್ರು ತುಪ್ಪ ಎಲ್ಲೋ ಕಲರ್ ಬೇಕಾದರೆ ಸ್ವಲ್ಪ ಅರಿಶಿನ ಹಾಕಿ ಫ್ರೆಂಡ್ಸ್. ಬಿಸಿನೀರು ಇಟ್ಟಿದ್ನಲ್ವ, ಆವಾಗಲೇ ಇದರಿಂದನೇ ಬೆಣ್ಣೆ ಪಾತ್ರೆನ ತೊಳ್ಕೊಬಿಡುವ, ಈಸಿ ಆಗುತ್ತೆ ತೊಳೆಯೋಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಆಗ್ತಾಯಿದೆ. ಇನ್ನೊಂದು 5-10 ನಿಮಿಷದಲ್ಲಿ ಇದಾಗುತ್ತೆ. ನೋಡಿ ಫ್ರೆಂಡ್ಸ್, ಇದಾಗ್ತಾಯಿದೆ, ತುಪ್ಪ ಬರ್ತಾಯಿದೆ ಚೆನ್ನಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇದಾಗ್ತಾ ಬಂದಿದೆ. ಆದಷ್ಟು ನಿಧಾನ ಉರಿಯಲ್ಲೇ ಕಾಯಿಸಿ. ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಫ್ರೆಂಡ್ಸ್, ಇದಾಗಿದೆ. 2 ಕಾಳು ಉಪ್ಪು ಹಾಕೊಳ್ಳಿ, ಹಾಳಾಗಲ್ಲ. ನೋಡಿ, ಮರಳಾದ ತುಪ್ಪ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆದಷ್ಟು ಕೆಲಸ ಕಡಿಮೆ ಇದ್ದಾಗ ಇದನ್ನೆಲ್ಲ ಇಟ್ಕೊಳ್ಳಿ ಫ್ರೆಂಡ್ಸ್, ತುಂಬ ಟೈಮ್ ಹಿಡಿಯುತ್ತೆ ಸ್ವಲ್ಪ. ನೋಡಿ, ಚೆನ್ನಾಗಿ ಬಂದಿದೆ.